ತಾನೇ ನನಿತಾನ. ಬಾಳೆ ಸದಾಕಾಲ ಬೇಡಿಕೆ ಇರುವಂತಹ ಹಣ್ಣಾಗಿದ್ದು, ಬಾಳೆಯ ಪ್ರತಿಯೊಂದು ಭಾಗವನ್ನು ಒಂದಲ್ಲ ಒಂದು ರೀತಿ ದೈನಂದಿಕವಾಗಿ ಬಳಸುತ್ತೇವೆ. ಬಾಳೆಯಲ್ಲಿ ಅನೇಕ ತಳಿಗಳು ಲಭ್ಯವಿದ್ದು, ನೇಂದ್ರ ಬಾಳೆಯನ್ನು ಕೇರಳದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಹಾಗೆ ರಾಜ್ಯದಲ್ಲಿ ಮಲೆನಾಡ ಭಾಗ ನೇಂದ್ರ ಬಾಳೆ ಕೃಷಿಗೆ ಅತ್ಯುತ್ತಮ. ನೇಂದ್ರ ಬಾಳೆ ಕಟಾವಾದ ನಂತರ ಹೆಚ್ಚು ಕಾಲ ಶೇಖರಣಾ ಸಾಮರ್ಥ್ಯ ಹೊಂದಿರುತ್ತದೆ. ಅಲ್ಲದೆ ಬೆಲೆಯೂ ಅಧಿಕವಾಗಿರುವುದು ವಿಶೇಷ. ಈ ನೇಂದ್ರ ಬಾಳೆಯನ್ನು ನಮ್ಮ ಭಾರತದಲ್ಲಿ ಕೇರಳ ಮತ್ತು ಕರ್ನಾಟಕದಲ್ಲಿ ಮಾಡ್ತಾ ಇದ್ದೇವೆ. ಹಾಗೆಯೇ ಇದರ ಒಂದು ವ್ಯಾಪ್ತಿ ನಮ್ಮ ಕರ್ನಾಟಕದಲ್ಲಿ ಮಲೆನಾಡು ಪ್ರದೇಶಗಳಾದಂತಹ ಮಂಗಳೂರು ಆಗಿರ್ಬೋದು, ಕೊಡಗು ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಈ ಪ್ರದೇಶಗಳಲ್ಲಿ ನಾವು ನೇಂದ್ರವನ್ನು ಕೈಗೊಳ್ಳಬಹುದು. ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನಾವೇನು ಹೇಳ್ತೀವಿ ಹ್ಯುಮಿಡಿಟಿ ಅಂತ ಏನು ಹೇಳ್ತೀವಿ, ಅದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ. ಹಾಗೆ ತೇವಾಂಶನೂ ಕೂಡ. ಮತ್ತು ಇಲ್ಲಿ ಇರ್ತಕ್ಕಂತಹ ಮಲೆನಾಡಿನಲ್ಲಿರ್ತಕ್ಕಂತಹ ಮಣ್ಣು ಬಹಳ ಸೂಕ್ತವಾಗಿದೆ. ಪ್ರಮುಖವಾಗಿ ಇದರಲ್ಲಿ ಇರ್ತಕ್ಕಂತಹ ಒಂದು ವಿಶೇಷ ಗುಣಗಳೇನೆಂದರೆ, ಇದು ಹೆಚ್ಚು ದಿನ ಕಟಾವಾದ ಆದಮೇಲೆ ನಮಗೆ ಬಾಳಿಕೆ ಬರ್ತಕ್ಕಂತಹ ಗುಣ. ಹಾಗೆ ದರದಲ್ಲೂ ಕೂಡ ಬೇರೆ ಬಾಳೆಗಿನ್ನ ವಿಶೇಷವಾಗಿ ದರ ಇದರಲ್ಲಿ ಸಿಗುತ್ತೆ. ಪ್ರಮುಖವಾಗಿ ಇದರ ಮಾರಾಟ ಯಾವಾಗ ಆಗುತ್ತೆ ಅಂದರೆ, ನಮ್ಮ ಹಬ್ಬದ ಸೀಸನ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್. ಇದರಲ್ಲಿ ಕರ್ನಾಟಕದ ಹಬ್ಬಗಳು ಸೇರ್ತವೆ, ಕೇರಳ ಹಬ್ಬಗಳು ಕೂಡ ಸೇರ್ತವೆ. ನೇಂದ್ರ ಬಾಳೆಯಲ್ಲಿ ಕಾಣುವ ರೋಗಗಳನ್ನು ಮತ್ತು ಕೀಟಗಳನ್ನು ತಪ್ಪಿಸಲು ಆರೋಗ್ಯವಂತ ಗೆಡ್ಡೆಗಳನ್ನು ಆಯ್ಕೆ ಮಾಡುವುದು ಅವಶ್ಯ. ಶಿಫಾರಿತ ಅಂತರದಲ್ಲಿ ಗುಂಡಿಗಳನ್ನು ತೋಡಿ ಬೇವಿನ ಹಿಂಡಿ, ಕೊಟ್ಟಿಗೆ ಗೊಬ್ಬರ ಮತ್ತು ಫೋರೇಟ್ ಸೇರಿಸಿ ಗಡ್ಡೆಗಳನ್ನು ನಾಟಿ ಮಾಡಬೇಕು. ಸಸಿಗಳು 3 ತಿಂಗಳು ಬೆಳೆದ ನಂತರ ಬರುವ ಕಂದುಗಳನ್ನು ಕತ್ತರಿಸಿ ಹಾಕಬೇಕು. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಾವು ಏನು ಕಂದುಗಳಂತ ಹೇಳ್ತೇವೆ, ಅದು ಒಳ್ಳೆಯ ತೋಟದಿಂದ ಆಯ್ಕೆ ಮಾಡ್ಕೋಬೇಕು. ಯಾಕೆ ಅಂದರೆ ಇದರಲ್ಲಿ ಗೆಡ್ಡೆ ಕೊರೆಯುವ ಹುಳು ಒಂದು ಬಹಳ ಸಮಸ್ಯೆ. ಜೊತೆ ಹಾಗೆಯೇ ನೆಮೆಟೋಡ್ಸ್ ಅಂತ ಹೇಳ್ತೀವಿ, ಜಂತು ಹುಳುಗಳ ಬಾಧೆ. ಮತ್ತು ಹಾಗೆಯೇ ಸೊರಗು ರೋಗ. ಇದಕ್ಕೆ ನಾವು ಉತ್ತಮ ತೋಟಗಳಿಂದ ಒಳ್ಳೆಯ ಸಸಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಈ ಸಮಸ್ಯೆಗಳು ನಮ್ಮ ತಾಕುಗಳಲ್ಲಿ ಬರೋದು ಬಹಳ ಕಡಿಮೆ. ಅದರಿಂದ ನಾವು ಆರೋಗ್ಯವಾಗಿರ್ತಕ್ಕಂತಹ ತಾಕುಗಳಿಂದ ಗಿಡಗಳನ್ನು ಆಯ್ಕೆ ಮಾಡ್ಕೊಂಡು ಬಂದು ಅದಕ್ಕೆ ಪೂರಕವಾದಂತಹ ಉತ್ತಮವಾದಂತಹ ತೋಟವನ್ನು ನಿರ್ಮಿಸಿ ಅಲ್ಲಿ ನಾವು ಸುಮಾರು 6 ರಿಂದ 6 ಅಡಿ ಅಥವಾ 7 ಅಡಿಯಿಂದ 7 ಅಡಿ ಗುಂಡಿ ದೂರವನ್ನು ಇಟ್ಟು ಸುಮಾರು ಒಂದೊಂದು ಗುಂಡಿನೂ ಕೂಡ 1.5 ರಿಂದ 2 ಅಡಿ ಉದ್ದ ಅಗಲ ಆಳ ಮಾಡಿ ಅದಕ್ಕೆ ಸುಮಾರು 1 ಬುಟ್ಟಿಯಷ್ಟು ಕೊಟ್ಟಿಗೆ ಗೊಬ್ಬರ, ಹಾಗೆಯೇ ಒಂದು ಅರ್ಧ ಕೆಜಿಯಷ್ಟು ಬೇವಿನ ಹಿಂಡಿ, ಹಾಗೆಯೇ ಫೋರೇಟ್ ಇವುಗಳನ್ನು ಸೇರಿಸಿ ನಾವು ನಾಟಿ ಮಾಡಿದ್ದೆ ಆದರೆ ಉತ್ತಮ ಫಸಲನ್ನು ಪಡೀಲಿಕ್ಕೆ ಒಂದು ಮೊದಲ ಹಂತ ಪ್ರಾರಂಭವಾಗುತ್ತೆ. ಇದಾದ ನಂತರ ನಮಗೆ ಬೇಕಾಗಿರ್ತಕ್ಕಂಥದ್ದು 3 ತಿಂಗಳಾದ ನಂತರ ಅಲ್ಲಿ ಪ್ರತಿ ಬಡದಲ್ಲೂ ಕೂಡ ನಮಗೆ ಆ ಕಂದುಗಳು ಬರ್ತವೆ. ಆ ಕಂದುಗಳ ನಿರ್ವಹಣೆ ಬಹಳ ಮುಖ್ಯ ಬಾಳೆ ಕೃಷಿಯಲ್ಲಿ. ನಾವು ಏನಾದ್ರು ಜಾಸ್ತಿ ಕಂದುಗಳು ಬಿಟ್ಟಿದ್ದೇ ಆದರೆ ಮುಖ್ಯ ಕಂದುಗಳು ಏನಿರ್ತವೆ ಅದು ವೀಕ್ ಆಗ್ತವೆ. ಅದರಿಂದ ಮೊದಲ 3 ತಿಂಗಳಿಂದ ಗೊನೆ ಬರೋವರೆಗೂ ಕೂಡ ಯಾವುದೇ ಕಂದುಗಳನ್ನು ಕೂಡ ನಾವು ಬಿಡಬಾರದು. ಅವಾಗ ಬಂದಾಗೆ ಅವುಗಳನ್ನು ಕತ್ತರಿಸಿ ಹಾಕಬೇಕಾಗುತ್ತೆ ಅಥವಾ ಯಾವುದಾದ್ರೂ ಒಂದು ವಸ್ತುವಿನಿಂದ ಜಜ್ಜಿ ಮತ್ತೆ ಬರದಾಗೆ ಮಾಡಬೇಕು. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಹಾಗೆಯೇ ಪ್ರಮುಖವಾಗಿ ನಾವು ಗೊನೆ ದಾಟುವ ಹಂತದಲ್ಲಿ ಒಂದು ಸಕ್ಕರನ್ನು ಅದರ ಒಂದು ಆಪೋಸಿಟ್ ಡೈರೆಕ್ಷನ್ನಲ್ಲಿ ನಾವು ಬಿಡಬೇಕಾಗತ್ತೆ. ಹಾಗೆಯೇ ಕಟಾವಾದ ನಂತರ ಬಾಳೆ ಗೊನೆಯ ಕೆಳಗಡೆ ಒಂದು ಕಂದನ್ನು ಬಿಟ್ಟಿದ್ದೇ ಆದರೆ ಮುಖ್ಯ ಬೆಳೆ ಒಂದು, ಹಾಗೆಯೇ ಉಪಬೆಳೆಯಾಗಿ ಇನ್ನೂ 2 ಬೆಳೆ ತೆಗಿಲಿಕ್ಕೂ ಕೂಡ ಅವಕಾಶ ಇದೆ. ನೇಂದ್ರ ಬಾಳೆ ನಾಟಿ ಮಾಡಿದ ನಂತರ 1, 3, 5 ತಿಂಗಳ ಅಂತರದಲ್ಲಿ ಸೂಕ್ತ ಪ್ರಮಾಣದಲ್ಲಿ ಶಿಫಾರಿತ ಗೊಬ್ಬರಗಳನ್ನು ನೀಡಬೇಕು. ಕಳೆಗಳನ್ನು ತೆಗೆದು ಮಣ್ಣು ಏರಿಸಿ ಅವಶ್ಯಕ ಗೊಬ್ಬರ ನೀಡುವುದು ಪ್ರಮುಖ ಅಂಶ. ಗೊಬ್ಬರ ನೀಡಬೇಕಾದ್ರೆ ನಾವು ಸಮಗ್ರವಾಗಿ ಮಾಡೋದು ಬಹಳ ಅನುಕೂಲ. ನಾವು ಪ್ರತಿ ಒಂದು ಬಾಳೆ ಬುಡಕ್ಕೂ ಕೂಡ
ಸಾವಯವ ಗೊಬ್ಬರಗಳಾದಂತಹ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ನಾಟಿ ಮಾಡಬೇಕಾದ್ರೆ, ತದನಂತರ ನಾಟಿ ಮಾಡಿದ 1 ತಿಂಗಳ ಆದ ಮೇಲೆ ಮತ್ತೆ ಗೊಬ್ಬರ, ಮತ್ತು 3 ತಿಂಗಳಾದ ಮೇಲೆ ಮತ್ತು 5ನೇ ತಿಂಗಳಾದ ಮೇಲೆ ಗೊಬ್ಬರ ನೀಡ್ತಕ್ಕಂಥದ್ದು ಬಹಳ ಮುಖ್ಯ. ಗೊಬ್ಬರ ಅಂದರೆ ನಾವು ಏನು ಕಂಪನಿ ಗೊಬ್ಬರಗಳಂತ ಹೇಳ್ತೀವಿ, ಯೂರಿಯಾ ಆಗಿರ್ಬೋದು, DAP ಮತ್ತು ಪೊಟ್ಯಾಷ್ ಸಮ ಪ್ರಮಾಣದಲ್ಲಿ ಸುಮಾರು ಪ್ರತಿ ಗಿಡಕ್ಕೂ ಕೂಡ ಒಂದು 250 ಗ್ರಾಮ್ನಷ್ಟು ಯೂರಿಯಾ ಮತ್ತು ಒಂದು 250 ಗ್ರಾಮ್ನಷ್ಟು DAP ಮತ್ತು 250 ಗ್ರಾಮ್ನಷ್ಟು ಪೊಟ್ಯಾಷ್ ಇವುಗಳನ್ನು ಪ್ರತಿ ತಿಂಗಳು ನಾವು ಮಣ್ಣು ಕಳೆ ತೆಗೆದು ಮಣ್ಣು ಏರಿಸಿ ಗೊಬ್ಬರ ಕೊಡೋದು ಬಹಳ ಒಳ್ಳೆಯದು. ಸೊ ಇದು ನಾವು ಭೂಮಿಗೆ ಕೊಡ್ತಕ್ಕಂಥದ್ದು ಅಂಶ. ಸೊ ಹಾಗೆಯೇ ಪ್ರಾರಂಭದಲ್ಲೂ ಕೂಡ ನಾವೇನಾದರೂ ಮಣ್ಣು ಪರೀಕ್ಷೆ ಆಧಾರ ಮಾಡಿದ್ದೇ ಆದರೆ ಇದರಿಂದನೂ ಕೂಡ ಭಾಳ ಅನುಕೂಲ ಇದೆ. ಸೊ ಅದನ್ನು ನಾವು ಮಣ್ಣು ಪರೀಕ್ಷೆ ಆಧಾರ ಮಾಡಿದರೆ ಪ್ರತಿ ಗಿಡಕ್ಕೂ ಕೂಡ ನಾವು ಒಂದು ಸ್ವಲ್ಪ ಸುಣ್ಣವನ್ನು ಕೊಟ್ಟಿದ್ದೇ ಆದರೆ ಇಲ್ಲಿ ಏನು ಮಳೆ ಬೀಳುತ್ತೆ ಈ ಅಂಶ ನಮಗೆ ಮಣ್ಣು ಈ ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವಿ, ಪೋಷಕಾಂಶಗಳು ಸೌದು ಹೋಗ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಮಣ್ಣು ಹುಳಿ ಆಗುತ್ತೆ. ಅದರಿಂದ ಆ ಹುಳಿ ಆಗೋದಕ್ಕನ್ನು ತಪ್ಪಿಸ್ಬಿಟ್ಟು ನಾವು ಈ ಸುಣ್ಣ ಹಾಕೋದನ್ನು ತಪ್ಪಿಸ್ಬೋದು. ಅದನ್ನು ಹಾಕೋದು ಕೂಡ ತುಂಬ ಒಳ್ಳೆಯದು. ನೇಂದ್ರ ಬಾಳೆಯಲ್ಲಿ ಪನಾಮ ಸೊರಗು ರೋಗ ಅತೀವವಾಗಿ ಬಾಧಿಸುವ ರೋಗವಾಗಿದೆ. ಈ ರೋಗದಿಂದ ಇಳುವರಿ ಸಾಕಷ್ಟು ಕುಂಠಿತಗೊಳ್ಳುತ್ತದೆ. ಸೂಕ್ತ ಔಷಧೋಪಚಾರದಿಂದ ರೋಗ ನಿಯಂತ್ರಣ ಸಾಧ್ಯ. ನಾವು ಒಳ್ಳೆ ತೋಟದ ಆಯ್ಕೆ ಮಾಡಿದರೆ ಮೊದಲ 6 ತಿಂಗಳು ಯಾವುದೂ ಸಮಸ್ಯೆ ಇಲ್ಲ. ತದನಂತರ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಇಲ್ಲಿ ಪ್ರಮುಖವಾಗಿ ಸೊರಗು ರೋಗ ಬರ್ತಕ್ಕಂಥದ್ದು 3 ಕಾರಣಗಳಿದೆ. ಸೊ ಒಂದು, ಆ ಮಣ್ಣಿನಲ್ಲಿ ಏನಾದರೂ ಆ ಒಂದು ರೋಗಾಣು ಇದ್ದರೆ ಅಲ್ಲಿಂದ ಬರ್ಬೋದು, ಅಥವಾ ನಾವು ಹೊರಗಡೆಯಿಂದ ತಂದಿರ್ತಕ್ಕಂತಹ ನಾವೇನು ಗಿಡಗಳಂತ ಹೇಳ್ತೀವಿ ಅದರಿಂದ ಮೂಲಕನೂ ಕೂಡ ಬರ್ಬೋದು. ಸೊ ಇವುಗಳ ಒಂದು ಹತೋಟಿ ಬಹಳ ಮುಖ್ಯ. ಅದನ್ನು ನಾವು ಸಮಗ್ರವಾಗಿಯೇ ಮಾಡಬೇಕಾಗುತ್ತೆ. ಸೊ ಎಲ್ಲಿ ನಾವು ಈ ಒಂದು ಪನಾಮ ಸೊರಗು ರೋಗ ಅಂತ ಹೇಳ್ತೇವೆ, ಇದು ಒಂದು ಈ ನೇಂದ್ರ ಬಾಳೆಗೆ ಮಾರಕ. ಸೊ ಇದರಿಂದ ಇಳುವರಿ 40% ನಾವು ಲಾಸ್ ಆಗೋದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಕೆಲವೊಂದು ತೋಟಗಳನ್ನು ನೋಡಿದಾಗ 100% ಕೂಡ ಲಾಸ್ ಆಗಿರ್ತಕ್ಕಂಥ ಗಮನಕ್ಕೆ ಬಂದಿದೆ. ಸೊ ಆದ್ದರಿಂದ ನಾವು ಪನಾಮ ಸೊರಗು ರೋಗಕ್ಕೆ ಸಮಗ್ರವಾಗಿ ಪ್ರಥಮ ಹಂತದಲ್ಲಿ ನಾವು ಅದಕ್ಕೆ ಏನು ಮುಂಜಾಗ್ರತೆ ವಹಿಸಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಅನುಸರಿಸ್ಕೊಂಡ್ರೆ ಖಂಡಿತ ಈ ರೋಗದ ಬಾಧೆಯಿಂದ ಹೊರಗಡೆ ಬರಬಹುದು. ಸೊ ಆ ನಿಟ್ಟಿನಲ್ಲಿ ನಾವು ಪ್ರಾರಂಭದ ಬೆಳೆ 2ನೇ ತಿಂಗಳು ಮತ್ತು 4ನೇ ತಿಂಗಳು ಮತ್ತು 6ನೇ ತಿಂಗಳಿನಲ್ಲಿ ಬ್ಯಾವಿಸ್ಟಿನ್ ಪೌಡರ್ ಒಂದು ದ್ರಾವಣವನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಸೊ ಹಾಗೆಯೇ ಬುಡಕ್ಕೂ ಕೂಡ ನಾವು ಬ್ಯಾವಿಸ್ಟಿನ್ ಅನ್ನೋ ದ್ರಾವಣವನ್ನು ಸುರಿಬೇಕಾಗುತ್ತೆ. ನೇಂದ್ರ ಬಾಳೆಯಲ್ಲಿ ಕಾಂಡ ಕೊರಕ ಬಾಧೆ ಹೆಚ್ಚು. ಬಾಳೆ ಹಳದಿ ಬಣ್ಣಕ್ಕೆ ತಿರುಗಿ ಸೊರಗುವುದು, ಗೊನೆ ಮುದುರಿ ಬೀಳುವುದು ಇದರ ಲಕ್ಷಣ. ಸಕಾಲದಲ್ಲಿ ಸೂಕ್ತ ಔಷಧಿ ಸಿಂಪರಣೆಯಿಂದ ಕೀಟಬಾಧೆ ನಿಯಂತ್ರಿಸಬಹುದಾಗಿದೆ. ಸ್ಟೆಮ್ ವಿವಿಲ್ ಅಂತ ಕಾಂಡ ಕೊರಕ ಉಳಕ ಅಂತ ಬರ್ತೇವೆ, ಅದು ಕೂಡ ಕಾಂಡವನ್ನು ಕೊರಿತಕ್ಕಂಥದ್ದು. ಸೊ ಅದರಿಂದ ಬಾಳೆ ಇದ್ದಕ್ಕಿದ್ದಾಗೇ ಹಳದಿ ಆಗ್ತಕ್ಕಂಥದ್ದು, ಹಾಗೆಯೇ ಸೊರಗ್ತಕ್ಕಂಥದ್ದು, ಮತ್ತು ಗೊನೆ ಇದ್ದಕ್ಕಿದ್ದ ಹಾಗೆ ಮುರಿದು ಬೀಳ್ತಕ್ಕಂಥದ್ದು ಅಥವಾ ಸಂಪೂರ್ಣವಾಗಿ ಆ ಒಂದು ಗಮನಿಸ್ತಾ ಇದ್ದೇವೆ. ಸೊ ಅದರಿಂದ ನಾವು ಅಂಥ ಒಂದು ಬಾಧೆ ಬಂದಾಗ ಸೊ ಅಂಥ ಒಂದಕ್ಕೆ ನಾವು ಕ್ಲೋರೋಪೈರಿಪಾಸ್ ಅಂತ ಏನಿದೆ ಆ ಒಂದು ದ್ರಾವಣವನ್ನು ಸುಮಾರು 1 ಡ್ರಮ್ಮಿಗೆ 200 ಲೀಟರ್ಗೆ ಒಂದು 400 ಗ್ರಾಮ್ ಮಿಶ್ರಣ ಮಾಡಿಕೊಂಡು ಸೊ ಅದನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ನೇಂದ್ರ ಬಾಳೆಯನ್ನು ಎಕರೆಗೆ ಸುಮಾರು 700ರಿಂದ 800 ಸಸಿ ನಾಟಿ ಮಾಡಿದಲ್ಲಿ 12ರಿಂದ 13 ಟನ್ ಫಸಲು ನಿರೀಕ್ಷಿಸಬಹುದು. ಇದರ ಜೊತೆಗೆ ಅಡಿಕೆ, ಕಾಫಿ, ಕಾಳುಮೆಣಸನ್ನು ಅಂತರ ಬೆಳೆಯಾಗಿ ಬೆಳೆದು ಹೆಚ್ಚಿನ ಆದಾಯ ಗಳಿಸಬಹುದು. ಒಂದು ಎಕರೆಗೆ ಒಂದು 750ರಿಂದ 800 ಬುಡಗಳನ್ನು ಹಾಕ್ಕೋಬೋದು. ಸೊ 700ರಿಂದ 800 ಬುಡದಿಂದ ನಮಗೆ ಅಷ್ಟೇ ಗೊನೆಗಳು ಬರ್ತವೆ. ಸೊ ಪ್ರತಿಯೊಂದು ಗೊನೆಯ ತೂಕ ಸುಮಾರು ಕಡಿಮೆ ಅಂದರೆ ಒಂದು 9 kgಯಿಂದ 17 kgವರೆಗೂ ಕೂಡ ಬರ್ತವೆ. ಸರಾಸರಿ ನಾವು 15 kg ತೆಗೆದುಕೊಂಡ್ರೂ ಕೂಡ ಸುಮಾರು 12ರಿಂದ 13 ಟನ್ನಷ್ಟು ಉತ್ಪಾದನೆ ಆಗುತ್ತೆ. ಪ್ರತಿ ಗೊನೆಯೂ ಕೂಡ ಸುಮಾರು ಒಂದು ಸರಾಸರಿ 12 kg ಸಿಕ್ಕಿದ್ದೇ ಆದರೆ ಸುಮಾರು 12 ಟನ್ನಷ್ಟು ನಮಗೆ ಉತ್ಪತ್ತಿ ಆಗುತ್ತೆ. ಅದು ನಮ್ಮ ಇವತ್ತಿನ ಮಾರ್ಕೆಟ್ ಏನಿದೆ ನಮಗೆ 25 ರೂಪಾಯಿ ಸರಾಸರಿ ಸಿಕ್ಕಿದ್ರೂ ಕೂಡ ನಮಗೆ ಸುಮಾರು 3 ಲಕ್ಷದಿಂದ 3.25 ಲಕ್ಷದಷ್ಟು ಒಟ್ಟಾರೆ ಆದಾಯ ಸಿಗುತ್ತೆ. ಆದರೆ ಇದಕ್ಕೆ ಖರ್ಚು ಬರ್ತಕ್ಕಂಥದ್ದು ಬಹಳ ಕಡಿಮೆ. ಸೊ ಸುಮಾರು 1 ಲಕ್ಷದಷ್ಟು 1 ಎಕರೆಗೆ ಖರ್ಚು ಬರುತ್ತೆ. ಅದರಿಂದ ನಿವ್ವಳ ಆದಾಯ ಇವತ್ತೇನು 1.5 ಲಕ್ಷದಷ್ಟು ನಿವ್ವಳ ಆದಾಯ ಬರುತ್ತೆ.
ಸೊ ಜೊತೆಗೆ ಇದನ್ನು ನಾವು ನೆರಳು ಬೆಳೆಯಾಗಿಯೂ ಕೂಡ ನಾವು ಏನು ನಾಟಿ ಮಾಡಿರ್ತೀವಿ ಕಾಫಿ ಮತ್ತು ಅಡಿಕೆ ಅವು ಕೂಡ ಚೆನ್ನಾಗಿ ಹುಲಸಾಗಿ ಬಂದು ಮುಂದಿನ ದಿನಗಳಲ್ಲಿ ಮುಖ್ಯ ಬೆಳೆಯಾಗಿ ನಾವು ಮಾಡ್ಬೋದು. ಪ್ರಸ್ತುತ ಹೈನೋದ್ಯಮವು ಉಪಕಸುಬಿನಿಂದ ಮುಖ್ಯ ಕಸುಬಾಗಿ ಪರಿವರ್ತನೆಯಾಗಿ ಬಹುತೇಕ ಹೈನುಗಾರರು ಉತ್ತಮ ಆದಾಯ ಗಳಿಸುವಂತಾಗಿದೆ. ರೈತ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹೈನುಗಾರಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಂಥವರಲ್ಲಿ ತಿಪಟೂರು ತಾಲೂಕು ಹುರುಳಿಹಳ್ಳಿಯ ಪೂರ್ಣಿಮಾ ನಟರಾಜ್ ಅವರು ಕೂಡ ಒಬ್ಬರು. ವೈಜ್ಞಾನಿಕ ರೀತಿಯಲ್ಲಿ ಹೈನುಗಾರಿಕೆಯನ್ನು ಮಾಡುತ್ತಿರುವ ಪೂರ್ಣಿಮಾ ಅವರು ಸಾವಯವ ಹಾಲು ಉತ್ಪಾದನೆ ಮಾಡುತ್ತಿದ್ದಾರೆ. ನಾವು ಸಾವಯವ ಹಾಲು ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಒಂದು 25 ಹಸು ಕರು ಎಲ್ಲ ಸೇರಿ ಒಂದು 25 ಹಸುಗಳಿವೆ. ಇದರಿಂದ ನಾವು ಸಾವಯವ ಹಾಲು ಮಾಡಿ ಅಕ್ಷಯಕಲ್ಪ ಅಂತ ಒಂದು ಫಾರ್ಮಿಗೆ ಕೊಡ್ತಾ ಇದ್ದೀವಿ. ಸಾವಯವ ಹಾಲು ಅಂದರೆ ನಾವು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕಲ್ಲ. ನಮ್ಮ ಹಸುವಿಂದು ಸಗಣಿ ಗಂಜಲ ಇದರಿಂದನೇ ನಮ್ಮ ತೋಟದಲ್ಲಿ ಮೇವನ್ನು ಬೆಳೆದು ಅದೇ ಮೇವನ್ನು ತಂದು ಹಸುಗಳಿಗೆ ಹಾಕಿ ಅದರಿಂದ ಹಾಲನ್ನು ಕರಿತೀವಿ. ಹುಷಾರಿರಲಿಲ್ಲ ಅಂದರೆ ಆ ಹಸುವಿಂದ ಟ್ರೀಟ್ಮೆಂಟ್ ಕೊಡಿಸಿದ ಹಾಲನ್ನು ನಾವು ಮಿಲ್ಕಿನ ಮಿಷಿನಲ್ಲಿ ಕರಿಯಲ್ಲ, ಕೈಯಲ್ಲೇ ಕರೆದು ಮನೆಗೆ ಉಪಯೋಗಿಸ್ಕೊತೀವಿ, ಇಲ್ಲ ಕರುಗಳಿಗೆ ಕೊಡ್ತೀವಿ. ಅದನ್ನು ಮಾರಾಟ ಮಾಡಲ್ಲ. ವ್ಯವಸ್ಥಿತವಾಗಿ ವೈಜ್ಞಾನಿಕ ರೀತಿಯಲ್ಲಿ ಹೈನುಗಾರಿಕೆಯನ್ನು ಮಾಡುತ್ತಿರುವ ಪೂರ್ಣಿಮಾ ಅವರು ನೂತನ ತಾಂತ್ರಿಕತೆಗಳನ್ನು ಕೂಡ ಅಳವಡಿಸಿಕೊಂಡಿದ್ದಾರೆ. ಅಲ್ಲದೆ ತಮ್ಮಲ್ಲಿಯೇ ಶೀತಲೀಕರಣ ಘಟಕ ಹೊಂದಿರುವ ಈ ಸಾವಯವ ಹಾಲಿಗೆ ಬೇಡಿಕೆ ಹೆಚ್ಚು ಎನ್ನುತ್ತಾರೆ. ನಮ್ದೊಂದು ದಿವ್ಸಕ್ಕೆ ಒಂದು 100 ಲೀಟ್ರ್ ಆಗುತ್ತೆ ಬೆಳಗ್ಗೆ ಸಂಜೆ ಸೇರಿ. ಮಿಲ್ಕಿಂಗ್ ಪಾರ್ಲರ್ ಇದೆ ನಮ್ಮದು. ಒಂದೇ ಸರಿ 3 ಹಸುನ ಹಾಕ್ತೀವಿ ಮಿಷಿನನ್ನು. ಒಂದು 7 ನಿಮಿಷದೊಳಗೆ ಹಾಲು ಕರಿತೀವಿ. ನಮ್ಮ ಹತ್ರ 9 ಹಸುಗಳು ಹಾಲು ಕೊಡೋವಿದ್ದಾವೆ ಸದ್ಯಕ್ಕೆ. 9 ಹಸುವಿನಿಂದ ದಿವ್ಸಕ್ಕೊಂದು 50 ಲೀಟ್ರ್ ಒಂದು ಹೊತ್ತಿಗಾಗುತ್ತೆ. ಅದರಿಂದ ನಮಗೆ ಒಳ್ಳೆಯ ಆದಾಯ ಇದೆ. ನಮ್ಮದು ಚಿಲ್ಲರು ನಮ್ಮ ಹತ್ರನೇ ಇದೆ. ಹಾಲು ಕರೆದು 10 ನಿಮಿಷದೊಳಗೆ ನಮ್ಮ ಚಿಲ್ಲರೊಳಗೆ ಹಾಕಿ ತಕ್ಷಣ ನಾವು ಜನ್ರೇಟರ್ ಸ್ಟಾರ್ಟ್ ಮಾಡಿ ಚಿಲ್ ಮಾಡ್ತೀವಿ 4 ಡಿಗ್ರಿ ಬರೋ ತನಕ. ಅದರಿಂದ ಒಳ್ಳೆ ಕ್ವಾಲಿಟಿ ಇರುತ್ತೆ ಹಾಲಿನಲ್ಲಿ. ಯಾವುದೇ ಬ್ಯಾಕ್ಟೀರಿಯಾಗಳು ಬೆಳ್ಕೊಳಲ್ಲ. ಹಾಗುಟ್ಟಿದ ಮಗುಗೂ ಸಹ ನಮ್ಮ ಹಾಲನ್ನು ಕೊಡಿಸ್ಬೋದು. ಆ ಥರ ಹಾಲನ್ನು ಮಾಡ್ತಾಯಿದ್ದೀವಿ ನಾವು. ನಮ್ಮದು ಬೆಂಗಳೂರಲ್ಲಿ ಮಾತ್ರ ಈಗ ಸದ್ಯಕ್ಕೆ ಮಾರಾಟ ಇದೆ ಸರ್. ನಮ್ಮದು 1 ಲೀಟ್ರಿಗೆ 30 ರೂಪಾಯಿ ಸಿಗ್ತಾಯಿದೆ. ನಾವೇ ಚಿಲ್ ಮಾಡಿಕೊಡೋದ್ರಿಂದ 30 ರೂಪಾಯಿ ಕೊಡ್ತಾಯಿದ್ದಾರೆ. ಸಂಪೂರ್ಣ ಸಾವಯವ ಪದ್ಧತಿಯಿಂದ ಪೂರ್ಣಿಮಾ ಅವರು ತಮ್ಮ 4 ಎಕರೆಯ ಜಮೀನಿನಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಗೂ ಕೊಟ್ಟಿಗೆಯ ತ್ಯಾಜ್ಯವನ್ನೇ ಬಳಸಿಕೊಂಡು ವಿವಿಧ ತಳಿಗಳ ಮೇವಿನ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಅಲ್ಲದೆ ಜೀವಸಾರ ಘಟಕವನ್ನು ಕೂಡ ನಿರ್ಮಿಸಿಕೊಂಡು ದ್ರವ ರೂಪದ ಗೊಬ್ಬರವನ್ನು ತಮ್ಮ ತೋಟಕ್ಕೆ ಬಿಡುವ ಮೂಲಕ ಭೂಮಿಯ ಫಲವತ್ತತೆಯನ್ನು ಕಾಯ್ದುಕೊಂಡಿದ್ದಾರೆ. ಸಗಣಿಯಿಂದ ಗೋಬರ್ ಗ್ಯಾಸ್ ಉತ್ಪಾದನೆ ಮಾಡಿ ಅಡುಗೆಗೆ ಮಾತ್ರವಲ್ಲದೆ ಸ್ವಂತ ತಾವೇ ವಿದ್ಯುತ್ ಉತ್ಪಾದನೆ ಮಾಡಿಕೊಂಡು ಮನೆ ಬಳಕೆಗೆ ಹಾಗೂ ಜನರೇಟರ್ನಂತಹ ಯಂತ್ರಗಳ ಚಾಲನೆಗೂ ನಿರಂತರ ಬಳಸುತ್ತಿದ್ದೇವೆ ಎನ್ನುತ್ತಾರೆ ಪೂರ್ಣಿಮಾ ಅವರು. ನಮ್ಮ ಸಗಣಿ ಗಂಜಲ ಎಲ್ಲ ನಮ್ಮ ತೋಟಕ್ಕೆ ಬಿಡ್ತೀವಿ. ಅದರಿಂದನೇ ಮೇವು ಬೆಳೆಯೋದು ನಾವು. ಬೇರೆ ಯೂರಿಯಾ ಪೊಟ್ಯಾಶ್ ಆಗಲಿ ಯಾವುದೇ ರೀತಿ ಗೊಬ್ಬರನ ದುಡ್ಡು ಕೊಟ್ಟು ನಾವು ತರಲ್ಲ. ಅದೇ ಗೊಬ್ಬರನ ಬಿಟ್ಟು ಅದರಿಂದನೇ ನಾವು ಮೇವನ್ನು ಬೆಳೆಯೋದು. ನಾವು ಮೇವು ನಮ್ಮ ಹತ್ರ ನೇಪಿಯರ್ ಒಂದು ಮೂರು ಥರದ್ದಿದೆ. ಅಗಸೆ ಗಿಡ ಇದೆ, ನುಗ್ಗೆ ಗಿಡ ಇದೆ, ಕಡ್ಚಾವರ್ ಇದೆ, ಆಮೇಲೆ ಗಿಲ್ಸಿಡಿಯ, ಸುಬಾಬುಲ್ಲು ಎಲ್ಲವೂ ಇದಾವೆ ಸರ್. ಒಂದು 10-12 ಥರದ ಮೇವುಗಳನ್ನು ಬೆಳ್ಕೊಂಡಿದ್ದೀವಿ. ಒಂದು ಹಸುಗೆ ದಿವ್ಸಕ್ಕೆ ಒಂದು 40 kg ತಿನ್ನೋದ್ರಲ್ಲಿ ಸಾಕಾಗುತ್ತೆ ಸರ್. ಅದು 40 kg ತಿನ್ನೋದು, ಅದಕ್ಕಿಂತ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲ ಹಸಿಮೇವು. ಅದರಿಂದ ಒಂದು ಹಸು 10 ಲೀಟ್ರು ಕೊಡ್ತವೆ. ಹಸಿಮೇವು ಚೆನ್ನಾಗಿ ಹಾಕ್ತೀವಲ್ಲ ಸರ್, ಎಲ್ಲ ರೀತಿದ್ದು ನಾವು 10 ಲೀಟ್ರ್ ಕೊಡ್ತವೆ ಒಂದು ಹಸು ಒಂದು ದಿವಸಕ್ಕೆ. ಅದರಿಂದ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ನಮ್ಮ ಮನೆಗೂ ಅದನ್ನೇ ಉಪಯೋಗಿಸ್ಕೊಳ್ಳೋದು. ಅದರಿಂದ ಜನ್ರೇಟ್ರು ನಮಗೆ ಕರೆಂಟು, ಮನೆಗೆ, ಶೆಡ್ಡಿಗೆ, ಎಲ್ಲದಕ್ಕೂ ಗೋಬರ್ ಗ್ಯಾಸಿಂದನೇ ಕರೆಂಟ್ ಬರುತ್ತೆ. ಆ ಗೋಬರ್ ಗ್ಯಾಸಿಂದ ಬಂದಿದ್ದ ವೇಸ್ಟನ್ನು ಬಯೋಡೈಜೆಸ್ಟ್ ಅಂತಿದೆ, ಆ ಬಯೋಡೈಜೆಸ್ಟಿಗೆ ಹಾಕ್ತೀವಿ. ಅದನ್ನು ತೋಟಕ್ಕೆ ಬಿಡ್ತೀವಿ. ಗೋಬರ್ ಗ್ಯಾಸ್ ಮಾಡಿರೋದ್ರಿಂದ ಯಾವುದೇ KEB ಕರೆಂಟನ್ನು ನಾವು ಕಾಯಂಗೆ ಇರಲ್ಲ. ಯಾವಾಗ ಬೇಕೋ ಆವಾಗ ನಾವು ಜನ್ರೇಟ್ರನ್ನ ಸ್ಟಾರ್ಟ್ ಮಾಡ್ಬೋದು. ನಮಗೆ ಯಾವಾಗ ಚಾಪ್ ಕಟ್ರ್ ಮಾಡೋದಾಗಲಿ, ಕೂಲಿಂಗ್ ಮಾಡೋದಾಗಲಿ, ಮಿಲ್ಕಿಂಗ್ ಮಾಡೋದಾಗಲಿ ಎಲ್ಲದಕ್ಕೂ ನಾವು ಗೋಬರ್ ಗ್ಯಾಸಿಂದನೇ ಉಪಯೋಗಿಸ್ಕೊಳ್ಳೋದು. ಕರೆಂಟನ್ನು ನಾವೇ ಸ್ವಂತ ಕರೆಂಟನ್ನು ಉಪಯೋಗಿಸ್ಕೊಂತೀವಿ. ನಮ್ಮದೇ ಸ್ವಂತ ಕರೆಂಟ್ ಇದೆ. ಉತ್ತಮ ಗಾಳಿ ಹಾಗೂ ಬೆಳಕಿನ ವ್ಯವಸ್ಥೆ ಇರುವಂತೆ ಕಡಿಮೆ ಖರ್ಚಿನಲ್ಲಿ
ತೆರೆದ ಕೊಟ್ಟಿಗೆಯನ್ನು ವೈಜ್ಞಾನಿಕವಾಗಿ ನಿರ್ಮಿಸಿಕೊಂಡಿದ್ದಾರೆ. ಎಲ್ಲ ಕಾಲಕ್ಕೂ ಹಸುಗಳಿಗೆ ಅನುಕೂಲವಾಗುವಂತೆ ನಿರ್ಮಿಸಿರುವ ಈ ಕೊಟ್ಟಿಗೆಯಲ್ಲಿ ಇವರು ವಿಶೇಷವಾಗಿ ಮ್ಯಾಟ್ ಅನ್ನು ಬಳಸಿರುವುದರಿಂದ ಹಸುಗಳಿಗೆ ಹೆಚ್ಚು ಹಿತಕಾರಿಯಾಗಿದೆ ಎನ್ನುತ್ತಾರೆ. ಇದು ಓಪನ್ ಶೆಡ್ ಸರ್. ನಾವು ಕಡಿಮೆ ಖರ್ಚಲ್ಲಿ ಅಧಿಕ ಹಸುಗಳನ್ನ ಕಟ್ಟೋಕ್ಕೆ ಶೆಡ್ ಮಾಡಿರೋದು. ಇದನ್ನು ನಮ್ಮದು 1.5 ಲಕ್ಷ ದುಡ್ಡಲ್ಲಿ 25 ಹಸುಗಳು ಸಾಕಂತ ಶೆಡ್ ಮಾಡ್ಕೊಂಡಿದ್ದೀವಿ ನಾವು. ಈ ಶೆಡ್ಡಿಂದ ನಮಗೆ ಗಾಳಿ ಬೆಳಕು ಒಳ್ಳೆ ಚೆನ್ನಾಗಿ ಬರುತ್ತೆ ಸರ್. ಯಾವುದೇ ರೀತಿ ಹಸುಗಳಿಗೆ ಕಾಯಿಲೆ ಆಗಲ್ಲ. ಸೆಕೆಗಾಲ ಆಗಲಿ ಮಳೆಗಾಲ ಆಗಲಿ ಚೆನ್ನಾಗಿ ಸೆಕೆ ಆದರೆ ನೀರು ಹಾಕು ಇದು ಮಾಡು ಅನ್ನೋ ಇದೇ ಇಲ್ಲ. ಅವೇ ಆರಾಮಾಗಿ ಗಾಳಿಯಾಗಿ ಇಡ್ತವೆ. ಅದೇ ಮನೆ ರೀತಿ ಮನೆ ಗೋಡೆ ಕಟ್ಟಿ ಮನೆ ಒಳಗೆ ಸಾಕಿದ್ರೆ ಹಸುಗಳಿಗೆ ಭಾರಿ ಜಾಸ್ತಿ ಕಾಯಿಲೆಗಳು ಬರುತ್ತೆ. ಅವಕ್ಕೆ ಆರಾಮ ಅನ್ಸೋದೇ ಇಲ್ಲ. ಇಲ್ಲಿ ನಾವು ಮ್ಯಾಟ್ ಹಾಕಿರೋದ್ರಿಂದ ಹಿಡ್ದು ಅವಕ್ಕೆ ಆರಾಮಾಗಿ ಓಡಾಡ್ಕೊಂತ ಅವು ಬೇಕಾದ ಮೇವು ತಿಂತವೆ, ಹೋಗಿ ನೀರು ಕುಡಿತವೆ, ಬೇಕಾದಾಗ ಎಲ್ಲಿ ಬೇಕೋ ಅಲ್ಲಿ ಮಲ್ಕೊಂತವೆ. ಅವಕ್ಕೆ ಇಷ್ಟ ಬಂದಾಗೆ ಬಿಟ್ಬಿಡ್ತೀವಿ ನಾವು. ಮೇವು ತಿಂದ ತಕ್ಷಣ ಬಿಟ್ಬಿಡ್ತೀವಿ ಹಸುಗಳನ್ನು, ಕಟ್ಟೋಕ್ಕಲ್ಲ. ಮ್ಯಾಟ್ ಹಾಕಿದ್ರೆ ಕಾಲೆಲ್ಲ ಸವಿಯಲ್ಲ ಸರ್. ಅವಕ್ಕೆ ಮಂಡಿಗಳು ಕಾಲು ನೋವು ಬರಲ್ಲ. ಮಂಡಿಗಳೆಲ್ಲ ಬೇರೆ ಹಸುಗಳಿಗಾದ್ರೆ ಊದ್ಕೊಂಡಿರ್ತವೆ. ನಮ್ಮ ಹಸುಗಳಿಗೆ ಯಾವುದೇ ರೀತಿ ಗಾಯ ಆಗಲಿ ಏನೂ ಆಗಿಲ್ಲ ಮ್ಯಾಟ್ ಹಾಕಿರೋದ್ರಿಂದ. ಆಮೇಲೆ ಹಾಲು ಚೆನ್ನಾಗಿ ಕೊಡ್ತವೆ ಮ್ಯಾಟ್ ಹಾಕಿರೋದ್ರಿಂದ. ಹೀಗೆ ಸಾವಯವ ಪದ್ಧತಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ ವೈಜ್ಞಾನಿಕ ರೀತಿಯಲ್ಲಿ ಹೈನುಗಾರಿಕೆಯನ್ನು ಮಾಡುತ್ತಿರುವ ಪೂರ್ಣಿಮಾ ಅವರು ಹೆಚ್ಚಿನ ಬೇಡಿಕೆ ಇರುವ ಗುಣಮಟ್ಟದ ಸಾವಯವ ಹಾಲು ಉತ್ಪಾದನೆ ಮಾಡುತ್ತಾ ಅಧಿಕ ಲಾಭ ಗಳಿಸಿ ಸ್ವ ಉದ್ಯಮದಿಂದ ಸಂತೃಪ್ತರಾಗಿದ್ದೇವೆ ಎನ್ನುತ್ತಾರೆ. ಸಾವಯವ ಹಾಲು ಅಂದರೆ ಜಾಸ್ತಿ ನಾವು ಬೇರೆ ಹಾಲುಗಳಿಗೆ ಜಾಸ್ತಿ ಇದನ್ನೆಲ್ಲ ಹಾಕಿ ಬೂಸ ಹಿಂಡಿ ಯೂರಿಯಾ ಗೊಬ್ಬರದ್ದೆಲ್ಲ ಹಾಕಿ ಹಾಲು ಕರಿತಾರೆ. ನಾವು ಬರೀ ಹಸಿ ಮೇವನ್ನು ಹಾಕಿ ಹಾಲು ಕರಿಯೋದ್ರಿಂದ ಒಳ್ಳೆಯ ಹಾಲಲ್ಲಿ ಕ್ವಾಲಿಟಿ ಇರುತ್ತೆ ಸರ್. ನಮ್ಮ ಹಾಲಿಂದ ರುಚಿನೂ ಚೆನ್ನಾಗಿರುತ್ತೆ ಸರ್. ಬೆಣ್ಣೆ ಆಗಲಿ ತುಪ್ಪ ಆಗಲಿ ಭಾರಿ ಚೆನ್ನಾಗಿ ಬರುತ್ತೆ ಸರ್. ಸೀಮೆ ಹಸಿನ ಹಾಲು ಅಂದರೆ ಯಾರೂ ಅಷ್ಟು ಇಷ್ಟಪಡಲ್ಲ. ಆದರೆ ಈ ಥರ ನಾವು ಸಾವಯವ ಹಾಲನ್ನು ಹಾಕಿರೋದ್ರಿಂದ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ಸರ್ ಹಾಲು. ಮಾರ್ಕೆಟಿಂಗು ಚೆನ್ನಾಗಿದೆ ಸರ್. ಇದಕ್ಕೆ ಕೇಳ್ತಾರೆ. ನಮ್ಮಲ್ಲಿ ಹಾಲು 50 ರೂಪಾಯಿ ಲೀಟ್ರ್ ಹಾಲು ಮಾರ್ತಾರೆ ಬೆಂಗಳೂರಲ್ಲಿ. ತುಪ್ಪ 1000 ರೂಪಾಯಿಗೆ 1 ಲೀಟ್ರ್ ತುಪ್ಪ. ತಿಂಗ್ಳಿಗೆ ಒಂದು 70,000 ಬರುತ್ತೆ ಸರ್ ತಿಂಗಳಿಗೆ. ಅದರಲ್ಲಿ ಒಂದು 30-35 ಸಾವಿರ ಖರ್ಚಾಗುತ್ತೆ ಸರ್ ಎಲ್ಲ ಸೇರಿ. ನಾವು ಮೇಂಟೆನೆನ್ಸು ಆಳಿಂದು ನಾವು ಮಾಡೋ ಕೆಲಸ ಎಲ್ಲ ಸೇರಿ ಒಂದು 30-35 ಸಾವಿರ ಖರ್ಚಾಗಿ ಒಂದು 30 ಸಾವಿರ ಉಳಿಯುತ್ತೆ. ಆದರೆ ಸಿಟಿಗಳಿಗೆ ಹೋಗಿ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋಕ್ಕಿಂತ ನಮ್ಮ ಮನೆ ಮುಂದಿನ ಕೆಲಸ ನಾವು ಚೆನ್ನಾಗಿ ಅವ್ರು ಹೇಳ್ದಂಗೆ ಕೇಳಬೇಕಾಗಿತ್ತು. ಬೇರೆ ಕಡೆ ಕೆಲಸಕ್ಕೆ ಹೋದರೆ ಇಲ್ಲಿ ನೆಮ್ಮದಿ ಇದೆ ಸರ್. ಸಂತೋಷವಾಗಿದ್ದೀವಿ ಸರ್ ಈಗ.